ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ವಾಸ್ತವವಾದಿ ದೃಷ್ಟಿಕೋನ ಇದನ್ನು ವಿವರಿಸುವ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನಾವು ಇದ್ದೇವೆ. ವಾಸ್ತವವಾದಿ ದೃಷ್ಟಿಕೋನದಲ್ಲಿ ಕೆಲವು ಪ್ರಮುಖ ಶಬ್ದಗಳು ಬಳಸಲ್ಪಡ್ತವೆ. ಈ ಪ್ರಮುಖ ಕಲ್ಪನೆಗಳು ಯಾವುದು ಎನ್ನುವುದನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ. ಅಧಿಕಾರ, ಪವರ್, ರಾಷ್ಟ್ರೀಯ ಆಸಕ್ತಿ, ನ್ಯಾಷನಲ್ ಇಂಟ್ರೆಸ್ಟ್, ರಾಷ್ಟ್ರೀಯ ಸುರಕ್ಷೆ, ನ್ಯಾಷನಲ್ ಸೆಕ್ಯೂರಿಟಿ, ಸಂಘರ್ಷಗಳು, ಕಾನ್ಫ್ಲಿಕ್ಟ್ಸ್, ಶಕ್ತಿ ಸಮತೋಲನ, ಬ್ಯಾಲೆನ್ಸ್ ಆಫ್ ಪವರ್, ಮತ್ತು ದಾಳಿ ನಿರೋಧತೆ, ಡಿಟರೆನ್ಸ್. ಈ ಶಬ್ದಗಳು, ಈ ಕಲ್ಪನೆಗಳು ವಾಸ್ತವವಾದಿ ದೃಷ್ಟಿಕೋನದಲ್ಲಿ ಹೆಚ್ಚು ಬಳಸಲ್ಪಡ್ತವೆ. ಆರ್ ಆಫನ್ ಯೂಸ್ಡ್ ಇನ್ ರಿಯಾಲಿಸ್ಟಿಕ್ ಅಪ್ರೋಚ್. ಆದುದರಿಂದ ಮೊದಲು ಇವುಗಳ ವಿವರಣೆಯನ್ನು ಅರ್ಥ ಮಾಡಿಕೊಳ್ಳುವ. ಮೊದಲಿಗೆ ಪವರ್. ಫಸ್ಟ್ ಪವರ್. ಅಧಿಕಾರ ಅಂದರೆ ಏನು? ವಾಟ್ ಈಸ್ ಪವರ್? ಅಧಿಕಾರವನ್ನು ನಾವು ಸಾಮರ್ಥ್ಯ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಪವರ್ ಈಸ್ ಎ ಕೆಪ್ಯಾಸಿಟಿ. ಈಗ ಉದಾಹರಣೆಗೆ, ನನಗೆ ನೀರಿನ ಮೇಲೆ ನಡೆಯಲಿಕ್ಕೆ ಆಗೋದಿಲ್ಲ. ಐ ಕೆನಾಟ್ ವಾಕ್ ಆನ್ ದ ವಾಟರ್. ಆ ಸಾಮರ್ಥ್ಯ ನನಗೆ ಇಲ್ಲ. ದ್ಯಾಟ್ ಕೆಪ್ಯಾಸಿಟಿ ಐ ಡೋಂಟ್ ಹ್ಯಾವ್, ಅಥವಾ ವಿ ಡೋಂಟ್ ಹ್ಯಾವ್. ಒಂದು ಸಾಮರ್ಥ್ಯ, ಮಾಡಲಿಕ್ಕೆ ಇರುವ ಸಾಮರ್ಥ್ಯ ನಮಗೆ ಶಕ್ತಿ ಕೊಡ್ತದೆ. ಇಟ್ ಗಿವ್ಸ್ ಅಸ್ ದ ಪವರ್. ಅದೇ ರೀತಿ ಈ ಶಕ್ತಿ ನಾನು ಚಲಾಯಿಸಬೇಕಾದ್ರೆ, ಟು ಎಕ್ಸಸೈಸ್ ದಿಸ್ ಪವರ್, ನನಗೆ ಅಡೆತಡೆಗಳು ಇರಬಾರದು. ದರ್ ಆಬ್ಸೆನ್ಸ್ ಆಫ್ ಹಿಂಡ್ರೆನ್ಸಸ್, ಅಥವಾ ಅಡೆತಡೆಗಳು ಇಲ್ಲದೆ ಇರುವುದು. ಆಗ ಮಾತ್ರ ನಾನು ನನ್ನ ಸಾಮರ್ಥ್ಯವನ್ನು ವ್ಯಕ್ತಪಡಿಸಬಹುದು. ಇದು ಅದರ ಜೊತೆಯಲ್ಲೇ, ಅಲಾಂಗ್ ವಿತ್ ಇಟ್, ನನಗೆ ನನ್ನ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಆಯ್ಕೆಗಳು ಇರಬೇಕು. ದರ್ ಶುಡ್ ಬಿ ಚಾಯ್ಸ್ ಟು ಶೋ ಮೈ ಕೆಪ್ಯಾಸಿಟಿ. ಇದು ಅಧಿಕಾರದ ಮೂಲ ಕಲ್ಪನೆ. ದಿಸ್ ಈಸ್ ದ ಬೇಸಿಕ್ ಐಡಿಯಾ ಆಫ್ ಪವರ್. ಈಗ ಯಾವ ರೀತಿ ವ್ಯಕ್ತಿಗಳಿಗೆ ಅಧಿಕಾರ ಇದೆಯಾ, ಅದೇ ರೀತಿ ವ್ಯಕ್ತಿಗಳೇ ರಾಜ್ಯವನ್ನು, ರಾಷ್ಟ್ರವನ್ನು ಕಟ್ಟುವುದರಿಂದ ರಾಷ್ಟ್ರಗಳು ಕೂಡ ಅಧಿಕಾರದ ಕಲ್ಪನೆಯಲ್ಲಿ ಇವೆ. ಈಗ ರಾಷ್ಟ್ರಗಳ ಅಧಿಕಾರದ ಕಲ್ಪನೆಯಲ್ಲಿ, ಇನ್ ದ ನೇಷನ್ಸ್ ಸಿಚುವೇಶನ್ಸ್, ಅಧಿಕಾರದ ಅರ್ಥ ಬೇರೆ ಬೇರೆಯಾಗಿರುತ್ತದೆ. ಪವರ್ ಹ್ಯಾಸ್ ಡಿಫರೆಂಟ್ ಮೀನಿಂಗ್ಸ್ ಬೇಸ್ಡ್ ಆನ್ ಸಿಚುವೇಶನ್ಸ್, ಸಂದರ್ಭಗಳಿಗೆ ಅನುಗುಣವಾಗಿ. ಆದರೆ ಒಂದು ಒಮ್ಮತ ಇದೆ, ದೇರ್ ಈಸ್ ಎನ್ ಅಗ್ರಿಮೆಂಟ್. ಅದು ಏನು ಅಂತ ಹೇಳಿದರೆ, ಇತರ ರಾಷ್ಟ್ರಗಳು, ದ ಅದರ್ ನೇಷನ್ಸ್, ತಾವು ಬಯಸಿದಂತೆ ವರ್ತಿಸುವಂತೆ ಮಾಡುವುದು. ಮಸ್ಟ್ ಬಿಹೇವ್ ದ ವೇ ವಿ ವಾಂಟ್ ದೆಮ್ ಟು ಬಿಹೇವ್. ಅದನ್ನು ಬೆಂಡಿಂಗ್ ದ ವಿಲ್ ಆಫ್ ಅದರ್ ಸ್ಟೇಟ್ಸ್. ಇತರ ರಾಷ್ಟ್ರಗಳ ವರ್ತನೆಯನ್ನು ನಮಗೆ ಬೇಕಾದ ಹಾಗೆ ಬದಲಾಯಿಸುವುದು, ಅಥವಾ ಬದಲಾಯಿಸುವಂತೆ ಮಾಡುವುದು. ಇನ್ಫ್ಲೂಯೆನ್ಸಿಂಗ್ ದ ಅದರ್ ನೇಷನ್ಸ್ ಟು ಬೆಂಡ್ ದೇರ್ ವಿಲ್. ವಿಲ್ ಅಂದರೆ ಸಂಕಲ್ಪ, ವರ್ತನೆ. ಇದು ನೇರವಾಗಿ ಆರ್ಥಿಕ ಶಕ್ತಿ ಮತ್ತು ಮಿಲಿಟರಿ ಶಕ್ತಿಯ ಜೊತೆ ಸಂಬಂಧಿತವಾಗಿದೆ. ಇಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ಮಿಲಿಟರಿ ಪವರ್ ಆ್ಯಂಡ್ ದ ಇಕಾನಮಿಕ್ ಪವರ್ ಆಫ್ ಎ ನೇಷನ್. ಇದು ನೀವು ವಾಸ್ತವವಾದಿ ದೃಷ್ಟಿಕೋನದಲ್ಲಿ ಅಧಿಕಾರವನ್ನು ಅರ್ಥ ಮಾಡಿಕೊಳ್ಳುವಾಗ ಹಿನ್ನೆಲೆಯಾಗಿ ಈ ಅರ್ಥವನ್ನು ಇಟ್ಕೊಳ್ಬೇಕು. ಯು ಹ್ಯಾವ್ ಟು ಕೀಪ್ ದಿಸ್ ಮೀನಿಂಗ್ ಆಫ್ ಪವರ್ ಇನ್ ದ ಬ್ಯಾಕ್ಗ್ರೌಂಡ್. ಸೆಕೆಂಡ್ ಪಾಯಿಂಟಲ್ಲಿ ನೀವು ಗಮನಿಸಬೇಕಾದದ್ದು ರಾಷ್ಟ್ರೀಯ ಆಸಕ್ತಿ, ನ್ಯಾಷನಲ್ ಇಂಟ್ರೆಸ್ಟ್. ಈಗ ವ್ಯಕ್ತಿಗಳಿಗೆ ಆಸಕ್ತಿಗಳು ಇರುವಂತೆ, ಆ್ಯಸ್ ಇಂಡಿವಿಜುವಲ್ಸ್ ಹ್ಯಾವ್ ಇಂಟ್ರೆಸ್ಟ್, ರಾಷ್ಟ್ರಗಳಿಗೂ ಆಸಕ್ತಿಗಳು ಇವೆ. ನೇಷನ್ಸ್ ಹ್ಯಾವ್ ಆಲ್ಸೋ ಇಂಟ್ರೆಸ್ಟ್. ಇಲ್ಲಿ ವ್ಯಕ್ತಿ ಮತ್ತು ರಾಷ್ಟ್ರ, ಇದನ್ನು ಜೊತೆಯಲ್ಲಿ ನಾವು ಬಳಸಬೇಕು. ಈಗ ವ್ಯಕ್ತಿಗೆ ತನ್ನ ದೇಹವನ್ನು ರಕ್ಷಿಸಬೇಕು. ನನ್ನ ದೇಹ ಸಾಯುವವರೆಗೆ ಕೆಡದಂತೆ ಇರಬೇಕು. ಇಂಡಿವಿಜುವಲ್ ವಾಂಟ್ಸ್ ಟು ಪ್ರೊಟೆಕ್ಟ್ ಹಿಸ್ ಬಾಡಿ ಟಿಲ್ ಹಿಸ್ ಡೆತ್. ಫಿಸಿಕಲ್, ದೈಹಿಕ ರಕ್ಷಣೆ.
ಅದೇ ರೀತಿ ರಾಷ್ಟ್ರಗಳಿಗೆ ಒಂದು ದೇಹ ಇದೆ, ಫಿಸಿಕ್ಯಾಲಿಟಿ ಇದೆ. ರಾಷ್ಟ್ರಗಳ ದೇಹ ಯಾವುದು ಅಂದರೆ ಅದರ ಭೂಪ್ರದೇಶ, ಅದರ ಜನಸಂಖ್ಯೆ, ಇದು ರಾಷ್ಟ್ರಗಳ ಫಿಸಿಕ್ಯಾಲಿಟಿ, ರಾಷ್ಟ್ರಗಳ ಭೌತಿಕತೆ. ಅದೇ ರೀತಿ ಸಿಮಿಲರ್ಲಿ ವ್ಯಕ್ತಿಗಳಿಗೆ ಮನಸ್ಸು ಇದೆ. ಇಂಡಿವಿಜುವಲ್ಸ್ ಹ್ಯಾವ್ ಮೈಂಡ್. ಆ ಮನಸ್ಸು ಹೇಗೆ ವ್ಯಕ್ತವಾಗ್ತದೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅದು ವ್ಯಕ್ತವಾಗ್ತದೆ. ಮೈಂಡ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನಮ್ಮ ಎಲ್ಲರ ಮನಸ್ಸುಗಳು, ಆಲ್ ಅವರ್ ಮೈಂಡ್ಸ್, ರಾಷ್ಟ್ರದ ಮನಸ್ಸು ಆಗ್ತದೆ, ಬಿಕಮ್ಸ್ ದ ಮೈಂಡ್ ಆಫ್ ಎ ನೇಷನ್. ಇದನ್ನೇ ನಾವು ಸಂಸ್ಕೃತಿ, ಅಸ್ಮಿತೆ ಅಂತ ಕರಿತೇವೆ. ವಿ ಕಾಲ್ ದಿಸ್ ಆ್ಯಸ್ ಕಲ್ಚರ್, ಐಡೆಂಟಿಟಿ ಆಫ್ ಎ ನೇಷನ್. ಸೊ ರಾಷ್ಟ್ರದ ಭೂಪ್ರದೇಶ ಮಾತ್ರ ಉಳಿಬೇಕಲ್ಲ. ಇಟ್ ಈಸ್ ನಾಟ್ ಓನ್ಲಿ ದ ಪ್ರೊಟೆಕ್ಷನ್ ಆಫ್ ದ ಜಾಗ್ರಫಿ ಆಫ್ ಎ ಸ್ಟೇಟ್, ರಾಷ್ಟ್ರದ ಅಸ್ಮಿತೆಗಳು, ಸಂಸ್ಕೃತಿಗಳು ಕೂಡ ಉಳಿಬೇಕು. ದ ಕಲ್ಚರ್ ಆ್ಯಂಡ್ ದ ಐಡೆಂಟಿಟಿ ಆಫ್ ಎ ನೇಷನ್ ಮಸ್ಟ್ ಬಿ ಪ್ರಿಸರ್ವ್ಡ್. ಇದನ್ನೇ ನಾವು ರಾಷ್ಟ್ರೀಯ ಆಸಕ್ತಿ ಅಂತ ಕರೀತೇವೆ. ಇಟ್ ಈಸ್ ನ್ಯಾಷನಲ್ ಇಂಟ್ರೆಸ್ಟ್. ಇದು ವಿದೇಶಾಂಗ ನೀತಿಯಲ್ಲಿ ಸ್ಪಷ್ಟ ಆಗ್ತಾ ಹೋಗ್ತದೆ, ನೆಲೆ ಆಗ್ತದೆ. ಇಟ್ ಈಸ್ ಬೇಸ್ಡ್ ಇನ್ ನ್ಯಾಷನಲ್ ಇಂಟ್ರೆಸ್ಟ್. ಇನ್ನು ಥರ್ಡ್ ಪಾಯಿಂಟ್, ರಾಷ್ಟ್ರೀಯ ಸುರಕ್ಷೆ, ನ್ಯಾಷನಲ್ ಸೆಕ್ಯೂರಿಟಿ. ಅಂತಾರಾಷ್ಟ್ರೀಯ ವಲಯದಲ್ಲಿ ರಾಷ್ಟ್ರಗಳು ಉಳಿಯಬೇಕಾದರೆ, ಬೆಳೆಯಬೇಕಾದರೆ, ಫಾರ್ ದ ನೇಷನ್ಸ್ ಟು ಸರ್ವೈವ್ ಆ್ಯಂಡ್ ಗ್ರೋ ಇನ್ ದ ಇಂಟರ್ನ್ಯಾಷನಲ್ ಎರೀನಾ, ಅದರ ಸುರಕ್ಷೆ ಮತ್ತು ಬೆಳವಣಿಗೆಗೆ ಏನು ಬೇಕು, ವಾಟ್ ಎವರ್ ಈಸ್ ಎಸೆನ್ಷಿಯಲ್ ಫಾರ್ ಇಟ್ಸ್ ಸರ್ವೈವಲ್ ಆ್ಯಂಡ್ ಗ್ರೋತ್, ಅದು ಎಲ್ಲ ರಾಷ್ಟ್ರೀಯ ಸುರಕ್ಷೆಯ ವಿಷಯಗಳು. ಆಲ್ ದೋಸ್ ಇಶ್ಯೂಸ್ ಕಮ್ ಅಂಡರ್ ನ್ಯಾಷನಲ್ ಸೆಕ್ಯೂರಿಟಿ. ಒಂದು ರಾಷ್ಟ್ರ ಉಳಿಬೇಕಾದರೆ ಅದಕ್ಕೆ ಸಂಪನ್ಮೂಲಗಳು ಬೇಕು. ಇಟ್ ವಾಂಟ್ಸ್ ರಿಸೋರ್ಸಸ್. ಒಂದು ರಾಷ್ಟ್ರ ಉಳಿಬೇಕಾದರೆ ಅದಕ್ಕೆ ತಂತ್ರಜ್ಞಾನ ಬೇಕು. ಇಟ್ ವಾಂಟ್ಸ್ ಟೆಕ್ನಾಲಜಿ, ಇಟ್ ವಾಂಟ್ಸ್ ಸೈನ್ಸ್, ವಿಜ್ಞಾನ ಬೇಕು, ಅಭಿವೃದ್ಧಿ ಬೇಕು, ಡೆವಲಪ್ಮೆಂಟ್ ಬೇಕು. ಇದೆಲ್ಲ ರಾಷ್ಟ್ರೀಯ ಸುರಕ್ಷೆ ಅಂತ ಹೇಳಿ ನಾವು ಪರಿಗಣಿಸ್ತೇವೆ. ಆಲ್ ದೀಸ್ ಥಿಂಗ್ಸ್ ಆರ್ ಎಕ್ಸಾಂಪಲ್ಸ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ. ಫೋರ್ತ್ ಪಾಯಿಂಟ್, ಸಂಘರ್ಷಗಳು, ಕಾನ್ಫ್ಲಿಕ್ಟ್ಸ್. ರಾಷ್ಟ್ರಗಳ ಸ್ವರಕ್ಷಣೆಯ ನುಡಿಗಳು, ದ ಡಿಸ್ಕೋರ್ಸ್ ಆಫ್ ಸೆಲ್ಫ್ ಪ್ರಿಸರ್ವೇಷನ್ ಆಫ್ ನೇಷನ್ಸ್, ಸಂಘರ್ಷಗಳಿಗೆ ಕಾರಣವಾಗುತ್ತದೆ. ಲೀಡ್ಸ್ ಟು ವಾರ್ ಇನ್ ದ ಇಂಟರ್ನ್ಯಾಷನಲ್ ಫೀಲ್ಡ್. ಇಲ್ಲಿ ಒಂದು ವಿಷಯ ನಾವು ಗುರುತಿಸಬೇಕು. ಹಿಯರ್ ವಿ ಹ್ಯಾವ್ ಟು ಐಡೆಂಟಿಫೈ ಎ ಇಂಪಾರ್ಟೆಂಟ್ ಆಸ್ಪೆಕ್ಟ್. ರಾಷ್ಟ್ರಗಳು ಪರಮೋಚ್ಚ ಸಂಸ್ಥೆಗಳು. ನೇಷನ್ಸ್ ಆರ್ ದ ಅಲ್ಟಿಮೇಟ್ ಇನ್ಸ್ಟಿಟ್ಯೂಷನ್ಸ್. ಅದಕ್ಕಿಂತ ಮೇಲೆ, ರಾಷ್ಟ್ರಗಳಿಗಿಂತ ಮೇಲೆ ಬೇರೆ ಯಾವುದೂ ಇಲ್ಲ. ದೇರ್ ಆರ್ ನೋ ಪವರ್ಸ್ ಅಬೌವ್ ದ ನೇಷನ್ಸ್. ಅಂತಾರಾಷ್ಟ್ರೀಯ ವಲಯದಲ್ಲಿ, ಇನ್ ಇಂಟರ್ನ್ಯಾಷನಲ್ ಎರೀನಾ, ಪ್ರತಿಯೊಂದು ರಾಷ್ಟ್ರ, ಎವ್ರಿ ನೇಷನ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಇಟ್ಸ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್. ಪ್ರತಿಯೊಂದು ರಾಷ್ಟ್ರ ಅದರ ಸುರಕ್ಷೆಗೆ ಮತ್ತು ಅಭಿವೃದ್ಧಿಗೆ ಪ್ರಾಧಾನ್ಯತೆಯನ್ನು ನೀಡುತ್ತದೆ. ಪ್ರತಿಯೊಂದು ರಾಷ್ಟ್ರಗಳು ಈ ತರ್ಕದಲ್ಲಿ ಇರೋದರಿಂದ, ಬಿಕಾಸ್ ಎವ್ರಿ ನೇಷನ್ಸ್ ಆರ್ ಇನ್ ದ ಲಾಜಿಕ್ ಆಫ್ ಸೆಲ್ಫ್ ಪ್ರಿಸರ್ವೇಷನ್. ಅಂತಾರಾಷ್ಟ್ರೀಯ ವಲಯ ಹೇಗೆ ಕಾಣ್ತದೆ? ಹೌ ಡಸ್ ಇಂಟರ್ನ್ಯಾಷನಲ್ ಎರೀನಾ ಅಪಿಯರ್? ಅದು ವಿತಂಡವಾದಿ ವೇದಿಕೆಯಾಗಿ ಕಾಣ್ತದೆ. ಇಟ್ ಅಪಿಯರ್ಸ್ ಆ್ಯಸ್ ಎ ಎನಾರ್ಕಿಸ್ಟ್ ಫೀಲ್ಡ್. ಎನಾರ್ಕಿ ಅಂದರೆ ನಿಯಮಗಳು ಇಲ್ಲದ, ವಿತಂಡವಾದಿ. ಈ ವಿತಂಡವಾದಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ, ಇನ್ ದಿಸ್ ಎನಾರ್ಕಿಕ್ ಇಂಟರ್ನ್ಯಾಷನಲ್ ಸಿಚುವೇಶನ್, ರಾಷ್ಟ್ರ ತನ್ನನ್ನು ತಾನು ರಕ್ಷಿಸಬೇಕು. ನೇಷನ್ ಹ್ಯಾಸ್ ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್. ಅದಕ್ಕೋಸ್ಕರ, ಫಾರ್ ದ್ಯಾಟ್ ಸೇಕ್, ಅದು ಆರ್ಥಿಕವಾಗಿ ಸಬಲವಾಗಬೇಕು. ಇಟ್ ಶುಡ್ ಬಿ ಇಕಾನಮಿಕಲಿ ಪವರ್ಫುಲ್. ಮತ್ತು ಶಸ್ತ್ರ ಬಲವನ್ನು ಕಟ್ಟಲೇಬೇಕು. ಆ್ಯಂಡ್ ಸ್ಟ್ರೆಂಥನ್ ಇಟ್ ಸೆಲ್ಫ್ ಮಿಲಿಟರಿಲಿ. ಈ ಪ್ರಕ್ರಿಯೆಗಳು ಸಂಘರ್ಷಕ್ಕೆ ಮುಖ್ಯ ಕಾರಣಗಳು. ದಿಸ್ ಪ್ರೊಸೆಸಸ್ ಆರ್ ದ ಬೇಸಿಕ್ ರೀಸನ್ಸ್ ಫಾರ್ ಕಾನ್ಫ್ಲಿಕ್ಟ್. ಸಂಘರ್ಷಗಳನ್ನು ನಾವು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ನಿರಾಕರಿಸುವಂತೆ ಇಲ್ಲ. ವಿ ಕೆನಾಟ್ ರೂಲ್ ಔಟ್ ಕಾನ್ಫ್ಲಿಕ್ಟ್ಸ್ ಇನ್ ದ ಇಂಟರ್ನ್ಯಾಷನಲ್ ಎರೀನಾ. ಇದನ್ನು ನೀವು ಗಮನದಲ್ಲಿ ಇಡಬೇಕು. ದಿಸ್ ಮಸ್ಟ್ ಬಿ ಕೆಪ್ಟ್ ಇನ್ ಮೈಂಡ್. ವಿತಂಡವಾದಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ, ಇನ್ ದ ಎನಾರ್ಕಿಕ್ ಇಂಟರ್ನ್ಯಾಷನಲ್ ಸಿಚುವೇಶನ್, ಪ್ರತಿಯೊಂದು ರಾಷ್ಟ್ರ ಅದರ ಸುರಕ್ಷೆ ಮತ್ತು
ಪ್ರಗತಿಯನ್ನು ಬಯಸುವಾಗ, ವೆನ್ ಎವ್ರಿ ನೇಷನ್ ವಾಂಟ್ಸ್ ಇಟ್ಸ್ ಸೆಕ್ಯೂರಿಟಿ ಆ್ಯಂಡ್ ಪ್ರೋಗ್ರೆಸ್, ಏನಾಗ್ತದೆ, ವಾಟ್ ಹ್ಯಾಪನ್ಸ್ ಅಂತ ಹೇಳಿದರೆ ಸ್ಪರ್ಧೆ ಏರ್ಪಡ್ತದೆ. ಇಟ್ ಲೀಡ್ಸ್ ಟು ಕಾಂಪಿಟೇಷನ್. ಒಂದೇ ಉದ್ದೇಶಗಳಿಗಾಗಿ ಸ್ಪರ್ಧೆ, ಕಾಂಪಿಟೇಷನ್ ಫಾರ್ ದ ಸೇಮ್ ಗೋಲ್ಸ್. ಈ ಸ್ಪರ್ಧೆಗಳು ಯಾವುದಕ್ಕೆ ದಾರಿ ಮಾಡಿಕೊಡ್ತವೆ? ವಾಟ್ ಡಸ್ ದಿಸ್ ಕಾನ್ಫ್ಲಿಕ್ಟ್ಸ್ ಲೀಡ್ ಟು? ಇದು ಶಸ್ತ್ರಾಸ್ತ್ರ ಶೇಖರಣೆಯ ಸ್ಪರ್ಧೆಗಳಿಗೆ ದಾಳಿಯಾಗುತ್ತದೆ, ಆರ್ಥಿಕ ಪ್ರಗತಿಯ ಸ್ಪರ್ಧೆಗಳಿಗೆ ದಾರಿಯಾಗುತ್ತದೆ. ಇಟ್ ಲೀಡ್ಸ್ ಟು ಕಾಂಪಿಟೀಷನ್ ಆಫ್ ಆರ್ಮಮೆಂಟ್ ರೇಸ್ ಆ್ಯಂಡ್ ದ ಕಾಂಪಿಟೀಷನ್ ಆಫ್ ಇಕಾನಮಿಕ್ ಪ್ರೋಗ್ರೆಸ್. ರಾಷ್ಟ್ರಗಳ ನಡುವೆ ಸ್ಪರ್ಧೆ. ಈ ಸ್ಪರ್ಧೆಯನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೇಗೆ ನಿರ್ವಹಿಸುವುದು? ಹೌ ಟು ಮ್ಯಾನೇಜ್ ದಿಸ್ ಕಾಂಪಿಟೇಷನ್ ಇನ್ ದ ಇಂಟರ್ನ್ಯಾಷನಲ್ ಫೀಲ್ಡ್. ಅದಕ್ಕೋಸ್ಕರ ರಾಷ್ಟ್ರಗಳು ಎಂತ ಮಾಡ್ತವೆ? ಒಪ್ಪಂದಗಳನ್ನು ಮತ್ತು ಎದುರು ಒಪ್ಪಂದಗಳನ್ನು ಮಾಡಿಕೊಳ್ತವೆ. ಈಗ ಶೀತಲ ಸಮರದ ಯುಗದಲ್ಲಿ ಅಮೆರಿಕ ಮತ್ತು ರಷ್ಯಾ ಎರಡಕ್ಕೂ ಕೂಡ ವಿಶ್ವದ ಸಂಪನ್ಮೂಲಗಳನ್ನು ದೋಚಬೇಕಿತ್ತು. ಡ್ಯೂರಿಂಗ್ ದ ಟೈಮ್ ಆಫ್ ಕೋಲ್ಡ್ ವಾರ್, ಬೋತ್ USA ಆ್ಯಂಡ್ USSR, ಈಗ ಅದು ರಷ್ಯಾ, ವಾಂಟೆಡ್ ಟು ಎಕ್ಸ್ಪ್ಲಾಯ್ಟ್ ದ ಗ್ಲೋಬಲ್ ರಿಸೋರ್ಸಸ್. ಎರಡರ ಉದ್ದೇಶವು ಒಂದೇ. ದ ಪರ್ಪಸ್ ಆಫ್ ಬೋತ್ ನೇಷನ್ಸ್ ಆರ್ ದ ಬೋತ್ ಪವರ್ಸ್ ವಾಸ್ ಸೇಮ್, ಟು ರಾಬ್ ದ ಗ್ಲೋಬಲ್ ರಿಸೋರ್ಸಸ್, ಜಾಗತಿಕ ಸಂಪನ್ಮೂಲಗಳನ್ನು ದೋಚುವುದು. ಅದಕ್ಕೋಸ್ಕರ ಸ್ಪರ್ಧೆ ಆ್ಯಂಡ್ ಕಾಂಪಿಟೀಷನ್ ಫಾರ್ ದಟ್. ಆ ಸ್ಪರ್ಧೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅಮೇರಿಕ ಅದರ ಮಿತ್ರ ರಾಷ್ಟ್ರಗಳ ಜೊತೆ ಒಪ್ಪಂದಗಳನ್ನು ಮಾಡ್ತದೆ. USA ಎಂಟರ್ಸ್ ಇಂಟು ಎಗ್ರಿಮೆಂಟ್ಸ್ ವಿತ್ ಇಟ್ಸ್ ಫ್ರೆಂಡ್ಲಿ ನೇಷನ್ಸ್. ನ್ಯಾಟೋ ಇದಕ್ಕೆ ಒಂದು ಉದಾಹರಣೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ನ್ಯಾಟೋ ಅಂತ ಹೇಳಿ. ಅದೇ ರೀತಿ ರಷ್ಯಾ ಕೂಡ ಅದರ ಮಿತ್ರ ರಾಷ್ಟ್ರಗಳ ಜೊತೆ ಎದುರು ಒಪ್ಪಂದಗಳನ್ನು ಮಾಡಿಕೊಳ್ತದೆ. ಸೇಮ್ ವೇ ರಷ್ಯಾ ಆಲ್ಸೋ, ಅಥವಾ ಹಿಂದಿನ USSR, ಯುನೈಟೆಡ್ ಸೋವಿಯತ್ ಸೋಷಲಿಸ್ಟ್ ರಷ್ಯಾ, ಆಲ್ಸೋ ಕೌಂಟರ್ ಒಪ್ಪಂದಗಳನ್ನು, ಎದುರು ಒಪ್ಪಂದಗಳನ್ನು ಮಾಡ್ತದೆ. ಹೀಗೆ ಅಂತಾರಾಷ್ಟ್ರೀಯ ರಾಜಕಾರಣ ಶಕ್ತಿ ಸಮತೋಲನದ ಬಲೆಗಳಿಗೆ ಸಿಕ್ಕಿ ಹಾಕ್ಕೊಳ್ತದೆ. ಥಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆಟ್ ಎಂಟ್ಯಾಂಗಲ್ಡ್ ಇನ್ ದ ಬ್ಯಾಲೆನ್ಸ್ ಆಫ್ ಪವರ್ ಪಾಲಿಟಿಕ್ಸ್. ಇಲ್ಲಿ ಶಕ್ತಿ ಸಮತೋಲನ ಅಂತ ಹೇಳಿದರೆ, ಒಂದು ರಾಷ್ಟ್ರ ಶಕ್ತಿಶಾಲಿ ಆಗ್ತದೆ ಅಂತ ಅನಿಸುವಾಗ ಅದರ ವೈರಿ ರಾಷ್ಟ್ರ ಕೂಡ ಅದರ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು. ಸೊ ಇದು ಒಂದು ರೀತಿಯ ಸ್ಪರ್ಧೆ. ಶಕ್ತಿ ಹೆಚ್ಚಿಸಲಿಕ್ಕೋಸ್ಕರ ರಾಷ್ಟ್ರಗಳ ನಡುವೆ, ವೈರಿ ರಾಷ್ಟ್ರಗಳ ನಡುವೆ ನಡೆಯುವ ಸ್ಪರ್ಧೆ. ಇದನ್ನು ಬ್ಯಾಲೆನ್ಸ್ ಆಫ್ ಪವರ್, ಶಕ್ತಿ ಸಮತೋಲನದ ಪರಿಕಲ್ಪನೆ ಅಂತ ಕರೆಯಲಾಗ್ತದೆ. ಇನ್ನು 6ನೆಯ ಪಾಯಿಂಟ್, ಆಕ್ರಮಣಶೀಲತೆಗೆ ತಡೆ, ಡಿಟರೆನ್ಸ್ ಎನ್ನುವಂಥ ಪರಿಕಲ್ಪನೆ, ದ ಕಾನ್ಸೆಪ್ಟ್ ಆಫ್ ಡಿಟರೆನ್ಸ್. ಈಗ ರಾಷ್ಟ್ರಗಳ ಆಕ್ರಮಣಶೀಲತೆಗಳನ್ನು ಪ್ರತಿರೋಧಿಸುವುದು ಹೇಗೆ, ನಿಲ್ಲಿಸುವುದು ಹೇಗೆ? ಹೌ ಟು ಪ್ರಿವೆಂಟ್ ದ ಅಗ್ರೆಸಿವ್ನೆಸ್ ಆಫ್ ದ ನೇಷನ್. ಇಲ್ಲಿ ಒಂದು ಮುಖ್ಯ ಐಡಿಯಾ, ಹಿಯರ್ ಒನ್ ಇಂಪಾರ್ಟೆಂಟ್ ಐಡಿಯಾ ಡೆವಲಪ್ಸ್. ಅದು ಏನು ಅಂತ ಹೇಳಿದರೆ, ಒಂದು ರಾಷ್ಟ್ರ ತನ್ನನ್ನು ತಾನು ಇನ್ನೊಂದು ಪ್ರಭಾವಶಾಲಿ ರಾಷ್ಟ್ರದಿಂದ ರಕ್ಷಿಸಬೇಕಾದರೆ, ಇನ್ನೊಂದು ಶಕ್ತಿಶಾಲಿ ರಾಷ್ಟ್ರದಿಂದ ರಕ್ಷಿಸಬೇಕಾದರೆ, ಇಫ್ ದ ನೇಷನ್ ವಾಂಟ್ಸ್ ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್ ಫ್ರಮ್ ಅನದರ್ ಪವರ್ಫುಲ್ ನೇಷನ್ಸ್, ಅದಕ್ಕೆ ಇರುವ ಒಂದೇ ದಾರಿ, ಓನ್ಲಿ ವೇ ಫಾರ್ ಇಟ್ ಈಸ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್, MAD, MAD, ಖಾತರಿಪಡಿಸಿದ ಸಮೂಹ ನಾಶ. ನೀನು ನನ್ನನ್ನು ದಾಳಿ ಮಾಡಿದರೆ ನೀನು ಸಾಯ್ತಿ, ನಾನು ಸಾಯ್ತೇನೆ, ನೀನು ನಾಶ ಆಗ್ತಿ, ನಾನು ನಾಶ ಆಗ್ತೇನೆ. ಇಫ್ ಯು ಅಟ್ಯಾಕ್ ಎ ನೇಷನ್, ದ ಅಟ್ಯಾಕರ್ ಆ್ಯಂಡ್ ದ ಅಟ್ಯಾಕ್ಡ್ ಬೋತ್ ವಿಲ್ ಬಿ ಡಿಸ್ಟ್ರಾಯ್ಡ್. ಇದನ್ನು ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂತ ಕರೀತಾರೆ. ಇದು ಆಧುನಿಕ ಯುದ್ಧದ ಲಕ್ಷಣ. ಈಗ ಚೈನಾ ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಿದರೆ, ಭಾರತ ಕೂಡ ಚೀನಾದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡ್ಬೋದು. ಭಾರತ 250 ವರ್ಷಗಳ ಹಿಂದೆ ಹೋದರೆ ಯುದ್ಧದಲ್ಲಿ, ಚೈನಾವನ್ನು ಭಾರತ ಖಂಡಿತ ಒಂದು 100 ವರ್ಷಗಳ ಹಿಂದೆ ಆದರೂ ಕೊಂಡು ಹೋಗ್ಬೋದು. ಸೊ ದಾಳಿಯಲ್ಲಿ ಏನಾಗ್ತದೆ, ದಾಳಿ ಆಗದೇ ಇರಲಿಕ್ಕೆ, ಟು ಪ್ರಿವೆಂಟ್ ದ ಅಗ್ರೆಷನ್, ಒಂದೇ ವಿಧಾನ, ಓನ್ಲಿ ವೇ ಈಸ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್, ಖಾತರಿಪಡಿಸಿದ ಸರ್ವರ ನಾಶ. ಆದುದರಿಂದ ದೇರ್ಫೋರ್ ಡೆವಲಪಿಂಗ್ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಅಭಿವೃದ್ಧಿಪಡಿಸಿದರೆ ಆಕ್ರಮಣಶೀಲತೆ ತಡೆ ಖಾತರಿಯಾಗ್ತದೆ. ಡಿಟರೆನ್ಸ್ ಈಸ್ ಗ್ಯಾರಂಟೀಡ್.
ಇದು ಒಂದು ರೀತಿ ಯುದ್ಧ ಆಗದೇ ಇರಬೇಕಾದ್ರೆ ಶಸ್ತ್ರಾಸ್ತ್ರಗಳು ಬೇಕು ಎನ್ನುವ ವಿವರಣೆ. ಯು ನೀಡ್ ವೆಪನ್ಸ್ ಇನ್ ಆರ್ಡರ್ ಟು ಪ್ರಿವೆಂಟ್ ವಾರ್ಸ್. ನ್ಯೂಕ್ಲಿಯರ್ ಅಸ್ತ್ರಗಳು ಯಾಕೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದರೆ, ನ್ಯೂಕ್ಲಿಯರ್ ಅಸ್ತ್ರಗಳು ಇದ್ದರೆ ಇನ್ನೊಂದು ರಾಷ್ಟ್ರ ಅದರ ಮೇಲೆ ಆಕ್ರಮಣ ಮಾಡುವಾಗ ಯೋಚಿಸಬೇಕಾಗ್ತದೆ. ನೇಷನ್ಸ್ ಹ್ಯಾವ್ ಟು ಥಿಂಕ್ ಬಿಫೋರ್ ಅಟ್ಯಾಕಿಂಗ್ ಎ ನ್ಯೂಕ್ಲಿಯರ್ ವೆಪನೈಸ್ಡ್ ಸ್ಟೇಟ್. ಇದನ್ನೇ ಡಿಟರೆನ್ಸ್ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಡಿಟರೆನ್ಸ್. ಅರ್ಥ ಆಯ್ತಾ? ಹೀಗೆ ಈ 6 ಶಬ್ದಗಳು, ದೀಸ್ 6 ಟರ್ಮ್ಸ್ ಯಾವುದೆಲ್ಲ? ಅಧಿಕಾರ, ಪವರ್, ನ್ಯಾಷನಲ್ ಇಂಟ್ರೆಸ್ಟ್, ರಾಷ್ಟ್ರೀಯ ಆಸಕ್ತಿ, ರಾಷ್ಟ್ರೀಯ ಸುರಕ್ಷೆ, ನ್ಯಾಷನಲ್ ಸೆಕ್ಯೂರಿಟಿ, ಬ್ಯಾಲೆನ್ಸ್ ಆಫ್ ಪವರ್, ಶಕ್ತಿ ಸಮತೋಲನ, ಡಿಟರೆನ್ಸ್, ದಾಳಿ ನಿರೋಧತೆ. ಇವು ಹೆಚ್ಚಿಗೆ ನಾವು ವಾಸ್ತವವಾದಿ ಸಿದ್ಧಾಂತದಲ್ಲಿ ಬಳಸ್ತೇವೆ. ಇವತ್ತಿಗೆ ಎಷ್ಟು ಸಾಕು.